CGK ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ, ಅತ್ಯಂತ ಸೆಕ್ಯುಲರ್ ಆದಂಥ, ನಮ್ಮ ಎಡಹಳ್ಳಿ ಹೇಳಿದ್ರೆ ಅದನ್ನು, ಅತ್ಯಂತ ಸೆಕ್ಯುಲರ್ ಆದಂಥ ವ್ಯಕ್ತಿ. ಆ ಸೆಕ್ಯುಲರಿಸಮ್ನ ಅವರು ಹೇಗೆ ತೋರಿಸೋರು ಅಂದರೆ, ಆ ಕ್ಷಣವೇ ಅಲ್ಲಿ ನಮಗೆ ಮನವರಿಕೆ ಮಾಡೋ ಹಾಗೆ ತೋರಿಸೋರು. ಅಕಸ್ಮಾತ್ ನನ್ನ ಜಾತಿಯ ಇನ್ಯಾರಾದರೂ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ನಾನೇನಾದರೂ CGK ಹತ್ರ ಹೋದರೆ, ಫಾರ್ ಎಕ್ಸಾಂಪಲ್ ನಾಗ್ತಿಹಳ್ಳಿ ಚಂದ್ರಶೇಖರರು ಅನೇಕ ಸರಿ ಬರೋರು, ನಾಗ್ತಿಹಳ್ಳಿ ಚಂದ್ರಶೇಖರು ಮತ್ತು ನಾನು ಇಬ್ಬರು ಒಂದೇ ಜಾತಿಯವರು ಒಟ್ಟಿಗೆ ಹೋದರೆ ನಮ್ಮನ್ನು ಬೈಯೋರವರು, ಏನ್ರೇ ದರಿದ್ರಗಳು ನೀವು ಒಂದೇ ಜಾತಿಯವರು ಬರ್ತೀರಿ. ಅಕಸ್ಮಾತ್ RJ ಹಳ್ಳಿ ನಾನು ಒಟ್ಟಿಗೆ ಹೋದರೆ ಸಂತೋಷ ಪಡೋರು. ಇಬ್ರು ಬೇರೆ ಬೇರೆ ಜಾತಿಯ ವ್ಯಕ್ತಿಗಳ ಜೊತೆಲಿ ಸೇರ್ಬೇಕೇ ಹೊರತು ನಿನ್ನ ಜಾತಿಯವ್ರನ್ನೇ ಕಟ್ಕೊಂಡು ಓಡಾಡೋದಲ್ಲ. ಇವತ್ತು ನಾವೆಲ್ಲ ಸೇರಿ CGK ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಚಿನ್ನಸ್ವಾಮಿ ಭಾಳ ಚೆನ್ನಾಗಿ ಮಾತಾಡಿದ್ರು, ತುಂಬ ಕಡಿಮೆ ಅವಧಿಯಲ್ಲೇ ಮಾತಾಡಿದರು ಮತ್ತು ಒಳ್ಳೆ ಪದ್ಯ. ಬಹುಶಃ ಈ ಪುಷ್ಪ ಬಸವಲಿಂಗ ಕೇಳಿಸ್ಕೊಳ್ಳಿಲ್ಲ ಅಂತ ಕಾಣುತ್ತೆ, ನಿಧಾನ ಭಾಳ ಒಳ್ಳೆ ಪದ್ಯ CGK ಬಗ್ಗೆ ಬರೆದಿದ್ದು. ಆ ಪದ್ಯನ ಅದು ಈಗಲ ಕೊಡಿ ಸರ್ ಪದ್ಯ ಓದಕ್ಕೇನಂತೆ, ಆಗ್ಬೋದು ತೆಗೆದುಕೊಡಿ ಸರ್. ಗೊತ್ತಾ? ಹಾಗೆ ನಮ್ಮ ಶಶಿಕಾಂತ್ ಎಡಹಳ್ಳಿ ಕೂಡ ಭಾಳ ಸೂಕ್ಷ್ಮವಾಗಿ ಕೆಲವು ಸಂಗತಿಗಳನ್ನು ತಿಳಿಸಿದ್ದಾರೆ. CGK ನಿರ್ದೇಶನ ಮಾಡಿದ್ದ ನನ್ನ ಎರಡನೆಯ ನಾಟಕ, ಬಹುಶಃ ಅವರು ಒಬ್ಬ ಲೇಖಕನ ಕೈಲಿ ಯಾರ ಕೈಲಾದರೂ ಎರಡು ನಾಟಕ ಬರೆಸಿದ್ದಾರೆ ಅಂತಂದ್ರೆ ಅದು ನನ್ನ ಕೈಲಿ. ಬೇರೆ ಉಳಿದವರೆಲ್ಲರ ಕೈಲೂ ಕೂಡ ಒಂದೊಂದೇ ನಾಟಕ ಬರೆಸ್ತಾಯಿದ್ರು. ಈಗೋ ಪಂಜರ ಆಗೋ ಮುಗಿಲು ಅಂತ ನಾಟಕ, ಅದರೊಳಗೆ ನಮ್ಮ ಚಂದ್ರು ಭಾಳ ಪ್ರಧಾನವಾದಂಥ ಪಾತ್ರವನ್ನು ಮಾಡಿದರು. ಸೊ ಹೀಗೆ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇರೋದು, ನಮ್ಮನ್ನು ಸೇರಿಸ್ತಾ ಇರುವಂಥ ಸಂಸ ಸುರೇಶು, ಕೃಷ್ಣ ರಾಯಚೂರು, ಈ ಥರದ ಗೆಳೆಯರು ಇಲ್ಲಿರೋದು ಭಾಳ ಸಂತೋಷವನ್ನು ತಂದಿದೆ. ಪದ್ಯ ಮೊದಲೇ ಓದ್ಬಿಡ್ತೀನಿ. ಆಯಿತು, ಓಕೆ. CGK ಬಗ್ಗೆ ನಮ್ಮ ಚಿನ್ನಸ್ವಾಮಿಯವರು ಬರೆದಿರೋಂಥ ಕವಿತೆ, ಕೈ ಹಿಡಿದು ನಡೆಸಿದ ಜಂಗಮ. ಇದೂ ನಿರ್ದೇಶಕನ ಚಮತ್ಕಾರವೇ, ರಂಗದ ಮೇಲಿನ ಬೆಳಕು ನಂದಿ ಹೋಯಿತು ಹೇಗೆ, ನಿರ್ದೇಶಕನ ಚಮತ್ಕಾರವೇ. ಚಂದನೆಯ ಕೂಸಿನ ಪುಟ್ಟ ಪಾದಗಳು ಇದ್ದಕ್ಕಿದ್ದಂತೆ ಇಂಗಿ ಹೋದ ಹಾಗೆ ಬೆಳಕು ನಂದಿ ಹೋಯಿತು ಹೇಗೆ, ನಿರ್ದೇಶಕನ ಚಮತ್ಕಾರವೇ. ಚಪ್ಪಲಿಗಾಗಿ ಅಳುವ ಮಕ್ಕಳ ಮುಂದೆ ನೆಲದ ಹಂಗನ್ನೇ ತೊರೆದು ನಿಂತ ಛಲದ ಕೂಸು, ರಂಗ ದೀಕ್ಷೆಯ ಪಡೆದ ಉತ್ತುಂಗ ಶಿಖರ, ಬಾಹುಬಲಿಯ ತಬ್ಬಿತ್ತು ಹೇಗೆ, ಇತ್ತು ಕನಸುಗಳ ರೆಕ್ಕೆ, ಉಷ್ಟ್ರಪಕ್ಷಿಯ ರೆಕ್ಕೆ. ಸಿಕ್ಕವರ ಮುಂದೆ ಪಕ್ಕಾ ಹೊಸ ನಾಟಕ ಕೇಳುತ್ತಿದ್ದೆಯಲ್ಲ, ಸಿಕ್ಕವರ ಮುಂದೆ ಪಕ್ಕಾ ಹೊಸ ನಾಟಕ ಕೇಳುತ್ತಿದ್ದೆಯಲ್ಲ. ಚಿಕ್ಕವರನ್ನು ಬಿಡದೆ ಹೆಬ್ಬರಳಿಗದ್ದಿ ಕೆಂಪುಶಾಹಿಯ ಈ ಸಮಾಜ ಕಿಲುಬಿಡಿದ ಕಾಫಿಲೋಟವೆಂದುಕೊಂಡು ತಿಕ್ಕಿ ಬೆಳಗಿದೆಯ. 5 ಬೆರಳುಗಳ ಹೆಗ್ಗುಳಿನ ಸಿಗರೇಟಿನ ಗೂಟ ನೆಟ್ಟು, 5 ಬೆರಳಿನ ಹೆಗ್ಗುಳಿಗೆ ಸಿಗರೇಟಿನ ಗೂಟ ನೆಟ್ಟು ಹೊಕ್ಕಳಿಂದ ಎಳೆಯುತ್ತಿದ್ದೆಯಲ್ಲ. ಜಗದ ಸಂಕಟವನ್ನೆಲ್ಲ ಒಟ್ಟುಗೂಡಿಸಿ ಪ್ರಾಣವಾಯುವಿನಲ್ಲೇ ಉರುಬುವ ಹಾಗೆ. ಇಲ್ಲಿ ಸರ್ ಬಂತು ಅಯ್ಯೋ ಹೊರಟೆ ಹೋಯ್ತು. ಇಟ್ಟೆ ಯಾಕೆ ಆ ಪುಟ್ಟ ಹೃದಯಕ್ಕೆ ಬೆಂಕಿಕೊಳ್ಳಿಯನ್ನು, ಬಯಲು ರಂಗದ ಜಗಲಿಯಿಂದ ನೀ ಎಸೆವ ಕವಣೆಕಲ್ಲು ಯಾವ ಕವಿಯನ್ನು ತಾಕಿಲ್ಲ ಹೇಳು. ಅಳುವೆ ಬರುತ್ತಿದೆ ಹೇಳು, ಕಾಲಿಲ್ಲದ ಜಂಗಮನೆ ಹೇಳು, ನೀ ಎಸೆದ ಕವಣೆಕಲ್ಲು ಯಾವ ಕವಿಯನ್ನು ತಾಕಿಲ್ಲ ಹೇಳು. ಒಂದು ಸಣ್ಣ ಅನುಮಾನ ಗುರುವೇ, ದೇವೇಂದ್ರನ ಒಡ್ಡೋಲಗಕ್ಕೆ ತಾರೆಗಳ ಕಿತ್ತು ತಂದು ಬೆಳಕಿನ ಮರುಸಂಯೋಜನೆ ಮಾಡುತ್ತೀಯೇ, ಚಂದ್ರನಿಗೆ ಮುಚ್ಕೊಂಡಿರೋ ಮಗನೇ ಎಂದು ಸುಮ್ಮನಿರಿಸುತ್ತೀಯೇ, ನಿನ್ನ ಜೀವದ ಗೆಳೆಯ ಆಳ್ವಾರಿಂದ ಚಂದ ಎತ್ತಿಸಿ ಅಪ್ಸರೆಯರ ರವೆಕೆ ಬಿಚ್ಚಿಸಿ ಬೆನಿಫಿಟ್ ಶೋ ನಡೆಸುತ್ತೀಯೇ. ಅಲ್ಲೊಂದು ಆಂಪಿ ಥಿಯೇಟರ್ ಸಿದ್ಧಗೊಂಡಾಗ ವಿಮರ್ಶೆ ಮಾಡಿ ಇಕ್ಕಿದ್ದು ಸಾಕು, ಈಗ ನಾಟಕ ಬರಿ ಎಂದು DRಗೆ ಹೀರಂಗೆ ದುಂಬಾಲು ಬೀಳುತ್ತೀಯೇ, ಹೌದಲ್ಲವೇ?
ಹೌದಲ್ಲವೇ ಕೈ ಹಿಡಿದು ನಡೆಸಿದ ಜಂಗಮ ಅಂತ ಹೇಳಿ ಸರ್. ಅದು ಇನ್ನು ಒಂದು ಅಲ್ಲ, ಇನ್ನೊಂದು ಸರಿ ನಾನು ಮೊದಲೇ ಓದ್ಕೊಂಡು ರೆಡಿಯಾಗಿದ್ರೆ ಸ್ವಲ್ಪ ಬೇರೆ ಥರ ಓದೋದಾಗಿತ್ತು. ತಕ್ಷಣ ಕೊಟ್ಟಿದ್ದಾರೆ. ಏನು ಕೂಡ್ಲೂರು ವೆಂಕಟಪ್ಪನವರೇ, ಚೆನ್ನಾಗಿದ್ದೀರಾ? ಭಾಳ ದಿವಸ ಆಯಿತು ನಿಮ್ಮನ್ನು ನೋಡಿ. CGK ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ, ಅತ್ಯಂತ ಸೆಕ್ಯುಲರ್ ಆದಂಥ, ನಮ್ಮ ಎಡಹಳ್ಳಿ ಹೇಳಿದ್ರೆ ಅದನ್ನು, ಅತ್ಯಂತ ಸೆಕ್ಯುಲರ್ ಆದಂಥ ವ್ಯಕ್ತಿ. ಆ ಸೆಕ್ಯುಲರಿಸಮ್ನ ಅವರು ಹೇಗೆ ತೋರಿಸೋರು ಅಂದರೆ, ಆ ಕ್ಷಣವೇ ಅಲ್ಲೇ ನಮಗೆ ಮನವರಿಕೆ ಮಾಡೋ ಹಾಗೆ ತೋರಿಸೋರು. ಅಕಸ್ಮಾತ್ ನನ್ನ ಜಾತಿಯ ಇನ್ಯಾರಾದರೂ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ನಾನೇನಾದರೂ CGK ಹತ್ರ ಹೋದರೆ, ಫಾರ್ ಎಕ್ಸಾಂಪಲ್ ನಾಗ್ತಿಹಳ್ಳಿ ಚಂದ್ರಶೇಖರರು ಅನೇಕ ಸರಿ ಬರೋರು, ನಾಗ್ತಿಹಳ್ಳಿ ಚಂದ್ರಶೇಖರರು ಮತ್ತು ನಾನು ಇಬ್ಬರು ಒಂದೇ ಜಾತಿಯವರು, ಒಟ್ಟಿಗೆ ಹೋದರೆ ನಮ್ಮನ್ನು ಬೈಯೋರವರು, ಏನ್ರೇ ದರಿದ್ರಗಳು ನೀವು, ಒಂದೇ ಜಾತಿಯವರು ಬರ್ತೀರಿ. ಅಕಸ್ಮಾತ್ RJ ಹಳ್ಳಿ ನಾನು ಒಟ್ಟಿಗೆ ಹೋದರೆ ಸಂತೋಷ ಪಡೋರು. ಇಬ್ರು ಬೇರೆ ಬೇರೆ ಜಾತಿಯ ವ್ಯಕ್ತಿಗಳು ಜೊತೆಲಿ ಸೇರ್ಬೇಕೇ ಹೊರತು ನಿನ್ನ ಜಾತಿಯವ್ರನ್ನೇ ಕಟ್ಕೊಂಡು ಓಡಾಡೋದಲ್ಲ. ಇದು ಎಂಥ ದೊಡ್ಡ ಪಾಠ ಇದು. ಬಹುಶಃ ನಮ್ಮ ಕಾಲದೊಳಗಡೆ ಎಷ್ಟೋ ಜನ ಇವಾಗಲೂ ಕೂಡ ಹೆಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರವ್ರ ಜಾತಿಯ ಗುಂಪುಗಳನ್ನೇ ಸೇರಿಸ್ಕೊಳ್ತಾ, ಅವರವರ ಜಾತಿಯವರಿಗೆ ಬೆಂಬಲ ಕೊಡ್ತಾ, ಬೆಂಬಲ ಏನು ಕೊಡ್ತಾ ಇರಲ್ಲ ಇವರು, ಅವ್ರ ಜಾತಿಯವರ ಪ್ರತಿಭಾವಂತರನ್ನೇನು ಬೆಳೆಸ್ತಾ ಇರಲ್ಲ. ಇವರು ಬೆಳೆಯೋಕೆ ತಮ್ಮ ಜಾತಿಯ ಹುಡುಗರನ್ನ ಪೋಷಕರ ಹಾಗೆ ದುರ್ಬಳಕೆ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆದರೆ CGK ಅವರ ನಾಟಕದಲ್ಲಾಗಲಿ ಅಥವಾ ನಾಟಕವನ್ನು ಸಂಯೋಜಿಸುವ ಸಂದರ್ಭದಲ್ಲಾಗಲಿ, ನಾಟಕವನ್ನು ಬರೆಸುವ ಲೇಖಕರನ್ನು ಗುರುತಿಸುವ ಸಂದರ್ಭದಲ್ಲಾಗಲಿ ಮತ್ತು ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ CGK ಅತ್ಯಂತ ಸೆಕ್ಯುಲರ್ ಆಗಿ ನಡ್ಕೊಳ್ತಾ ಇದ್ದು. ಇದು ಎಲ್ಲ ನಮ್ಮ ಅನುಭವಕ್ಕೆ ಬಂದಿರುವಂಥ ಮಾತು. ನಾನು ನಿಮಗೆಲ್ಲ ಗೊತ್ತು, 1982ರಿಂದ 84 ನಾವು ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್, ಪುಷ್ಪ ನಾನು ಇಬ್ಬರು. ಆಗ ಪಕ್ಕಾ ABVP 82ನೇ ಇಸ್ವಿ. ಅಸ್ಸಾಮಿಗೆ ಹೋಗಿ ಚಳವಳಿ ಮಾಡಿದ್ದೆ. CGK ಗಮನಿಸ್ತಾ ಇದ್ರು. ನಾನೇನು ಮಾಡ್ತಾ ಇದ್ದೆ ಅಂದರೆ, ಬೆಳಗ್ಗೆ ಹೊತ್ತು ಪ್ರಜಾವಾಣಿ ಒಳಗಡೆ ನಗರದಲ್ಲಿ ಇಂದು ನೋಡ್ಕೊಂಡು ಇಲ್ಲಿ CGK ಅವ್ರ ನಾಟಕ ನಡೀತಾ ಇದೆ, ಯಾವುದೋ ಸೆಮಿನಾರ್ ನಡೀತಾ ಇದೆ ಅಂತ ಬಂದು ಕಲಾಕ್ಷೇತ್ರವೋ ಎಲ್ಲ ಒಂದು ಕಡೆ ಬಂದು ಕೂತ್ಕೊಳ್ತಾ ಇದ್ದೆ. ಹಂಗೆ ಪರಿಚಯ ಆಗಿದ್ರು. ಬಸ್ಸಲ್ಲಿ, ಯೂನಿವರ್ಸಿಟಿ ಬಸ್ಸಲ್ಲಿ ನಾವು ಓಡಾಡಬೇಕಾದ್ರೆ ನಾನು ಯಾವಾಗಲೂ ವಿದ್ಯಾರ್ಥಿ ಪಥ ಅಂತ ಒಂದು ABVP ಅವ್ರದ್ದು ಒಂದು ಸಣ್ಣ ವಿದ್ಯಾರ್ಥಿಗಳಾದ ನಾವೇ ಮಾಡ್ತಾ ಇದ್ದಂಥ ಒಂದು ಮ್ಯಾಗಝೈನ್ ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಇವ್ರು ಅಬ್ಸರ್ವ್ ಮಾಡಿಕೊಡಿ, ಒಂದು ಸ್ವಲ್ಪ ನೋಡ್ಕೊಡ್ತೀನಿ ಅಂತ ಇಸ್ಕೊಳ್ಳೋರು ಮತ್ತು ವಾಪಸ್ ಕೊಡೋರು. ಹೀಗೆ ನಡೀತಾ ಇತ್ತು. ಆಮೇಲೆ ಅವರು ಸುಮ್ಮನೆ ನಿಧಾನಕ್ಕೆ ಎಲ್ಲಿ ಯಾವ ಊರು ನಿಮ್ಮದು ಏನು ಅಂತೆಲ್ಲ ಕೇಳ್ಕೊಳ್ಳೋರು. ನಾನಷ್ಟೊತ್ತಿಗೆ ನನಗೆ 84ನೇ ಇಸ್ವಿ MA ಮುಗೀತು, ಕೆಲಸ ಸಿಕ್ತು, ಹುಣಸೂರು ಅಲ್ಲಿ ಇಲ್ಲಿ ಹೊರಟೋದೆ. ಆಮೇಲೆ 92ನೇ ಇಸ್ವಿಯಲ್ಲಿ ನನ್ನ ಮೊದಲನೇ ಸಂಕಲನ ಪ್ರಕಟ ಆಯಿತು. ಅದನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಕೀರಂ ಯೋಚನೆ ಮಾಡಿದ್ರು, ಯಾರನ್ನ ಇದು ಆರ್ಗನೈಸ್ ಮಾಡಬೇಕು ಈ ಲಾಂಜು, ಪುರುಷರ ಲಾಂಜ್ ಒಳಗೆ. ಅದು 92 ಡಿಸೆಂಬರ್ 5ನೇ ತಾರೀಕು. ಅದ್ರ ಮಾರನೇ ದಿವಸ ಬಾಬ್ರಿ ಮಸೀದಿ ಬಿದ್ದೋಯ್ತು. ನಾನು ABVP ಬಿಟ್ಬಿಟ್ಟೆ. ಬಾಬ್ರಿ ಮಸೀದಿ ಬಿದ್ದು ಆ ಕ್ಷಣದಿಂದ ಆಚೆಗೆ ಬಿಟ್ಟೆ ನಾನು. ಸೊ ಅವಾಗ ತುಂಬ ಗಾಬರಿ ಆಯ್ತು ನನಗೆ. ಅಕಸ್ಮಾತ್ ಇವರು ಹೀಗೆ ಹೋಗಿ ತಾಜ್ ಮಹಲ್ ಕೆಡವಿಬಿಟ್ರೆ ಏನು ಮಾಡೋದು? ತಾಜ್ ಮಹಲ್ಲು ನಮ್ಮೆಲ್ಲರ ಎದೆ ಒಳಗಡೆ ಅದು ಹೇಗಿದೆ, ಅದು ಸಾಬರು ಕಟ್ಟಿದ್ದು ಅಂತ ಕೆಡವಿಬಿಟ್ರೆ ಏನಾಗುತ್ತೆ, ದೇಶ ಏನಾಗುತ್ತೆ ಅನ್ನೋಂಥ ಒಂದು ಯೋಚನೆ ಬಂತು. ಇವರು ಸಹವಾಸ ಬೇಡ, ಸರಿ ಇಲ್ಲ ಇದು ಅಂತ ನನಗೆ ಅನ್ಸಕ್ಕೆ ಶುರುವಾಯಿತು. ಆಗ 92ನೇ ಇಸ್ವಿ ಡಿಸೆಂಬರ್ 5ನೇ ತಾರೀಕು ನನ್ನ ಮೊದಲನೇ ಸಂಕಲನ ದೇಶಕೋಶ ದಾಸವಾಳ ಬಿಡುಗಡೆ ಆದಾಗ ಆ ಸಮಾರಂಭವನ್ನು ಆಯೋಜನೆ ಮಾಡಿದ್ದು CGK ಮತ್ತು KV ನಾಗರಾಜಮೂರ್ತಿ. RJ ಹಳ್ಳಿ ಅದನ್ನೆಲ್ಲ ಪ್ರಿಂಟ್ ಮಾಡಿಸೋದಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಮಾಡಿಕೊಟ್ಟಿದ್ದ. ಕೀರಮ್ಮು ಅದರ ಎಲ್ಲ ಇದನ್ನು ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ರು. ಇವ್ರಿಗೆಲ್ಲ ಹೆಂಗೆ ಅಂತಂದ್ರೆ, ಒಬ್ಬ ಹೊಸ ಹುಡುಗ ಬರ್ತಾ ಇದ್ದಾನೆ, ಅವನಿಗೆ ನಾವು ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು ಅನ್ನೋದು. ಕಾವ್ಯ ಕ್ಷೇತ್ರದಲ್ಲಿ ಬೆಳೆಯಕ್ಕೆ ಇನ್ಯಾವುದೋ ಒಂದು ಹೊಸ ಧ್ವನಿ ಬರ್ತಾ ಇದೆಯಲ್ಲ, ಇದು ಭಾಳ ಇಂಪಾರ್ಟೆಂಟ್ ಅಂತೇಳಿ ಅವರಿಗೆ ಅನಿಸೋದು. ಅದಕ್ಕೋಸ್ಕರ ಅದನ್ನು ಮಾಡೋರು. ಅದಾದಮೇಲೆ CGK ನನಗೆ ಒಂದು ಮಾತು ಹೇಳಿದ್ರು, ನಿನಗೆ ಸ್ವಲ್ಪ ರಾಮಾಯಣ ಮಹಾಭಾರತ ಎಲ್ಲ ಚೆನ್ನಾಗಿದೆ, ಗೊತ್ತಿದೆ, ರಾಮಾಯಣ ಮಹಾಭಾರತ ಇಟ್ಕೊಂಡು ಒಂದು ನಾಟಕ ಬರ್ಕೊಡು. ನಾನು ಆಯಿತು ಸರ್, ನನಗೇನಂತೆ. ಅವ್ರು ಕೇಳಿದ್ರು, ಆಯಿತು ಅಂತ ಹೇಳಿದೆ. ಆಮೇಲೆ ಅತ್ಲಕ್ಕೆ ತಿರುಗಿ ನೋಡಲೇ ಇಲ್ಲ. ಅವ್ರದ್ದು ಸಿಕ್ಕಿದಾಗೆಲ್ಲ ಕೇಳೋರು, ನಾಟಕ ಬರ್ಕೊಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಅತ್ಲಾಗ ಒಂದು 2-3 ವರ್ಷ ಆದಮೇಲೆ ಒಂದು ಕತೆ ಸಿಕ್ತು ನನಗೆ, ಮಹಾಬಲಮೂರ್ತಿ ಕೊಡ್ಲೇಕೆರೆದು. ಅದು ಯಕ್ಷಗಾನ ಕಲಾವಿದರ ಕತೆ. ಆ ನಾಟಕದ ಒಳಗಡೆ ನಾನು ರಾಮಾಯಣವನ್ನು ಈ ಯಕ್ಷಗಾನ ಕಲಾವಿದರನ್ನ ಪುರಾಣಿಕರು ತಾನೇ ನೀವು, ಯಕ್ಷಗಾನ ಕಲಾವಿದರನ್ನ ಇಟ್ಕೊಂಡು ರಾಮಾಯಣ ಮಹಾಭಾರತವನ್ನು ತುಂಬ ಸುಲಭವಾಗಿ ಅದರ ಅಂತರ್ ಸಂಬಂಧದಲ್ಲಿ ಜೋಡಿಸೋದಕ್ಕೆ ಸಾಧ್ಯ ಇತ್ತು. ಅದರೊಳಗೆ ಆ ನಾಟಕದಲ್ಲಿ ವೈಶಂಪಾಯನ ತೀರ ಅನ್ನೋ ನಾಟಕ, ಅದು ನನ್ನ ಮೊದಲನೇ ನಾಟಕ.
ರಾಮಾಯಣವೂ ಬರುತ್ತೆ, ಮಹಾಭಾರತವೂ ಬರುತ್ತೆ, ಗದಾಯುದ್ಧ ಬರುತ್ತೆ, ರನ್ನ ಬರ್ತಾನೆ, ಪಂಪ ಬರ್ತಾನೆ, ಕುಮಾರವ್ಯಾಸ, ಕುವೆಂಪು ಅವರ ರಕ್ತಾಕ್ಷಿ ನಾಟಕ, ಅದರ ಒಂದು ಸಂಯೋಜನೆ, ಈ ಥರದ್ದೆಲ್ಲವನ್ನು ಇಟ್ಕೊಂಡು ಆ ನಾಟಕವನ್ನ ನಾನು ಬರೆದೆ. ಆಗ ಅದನ್ನು ಎಷ್ಟು ಆಸ್ಥೆಯಿಂದ ಮಾಡಿದ್ರು ಅಂತಂದ್ರೆ, ಆ ಕಾಲಕ್ಕೆ ಅವರು ಮರಾಠಿ ರಂಗಭೂಮಿಯ ಮಾದರಿಯ ಇವು ಸ್ಕ್ರೀನ್ಗಳನ್ನ, ಜಯದೇವ್ ಅಂತ ಒಬ್ರು ಬಹಳ ಒಳ್ಳೆ ಕಲಾವಿದರಿದ್ರು, ಅವ್ರ ಕೈಲಿ ಬರೆಸ್ಬಿಟ್ಟು ಮಾಡಿಸಿದ್ರು. ಹಂದರ ತಂಡ, ಸದಾನಂದ ಭಟ್ ಅವರು, ಕೆನರಾ ಬ್ಯಾಂಕಿನ ಒಂದು ತಂಡ ಇತ್ತು, ಅವರು ಆ ನಾಟಕವನ್ನ ಬಹಳ ಚೆನ್ನಾಗಿ ಅಭಿನಯಿಸಿದ್ರು. ಇಡೀ ದೇಶದಲ್ಲಿ ಅದರ ಪ್ರದರ್ಶನಗಳು ಆಯ್ತು. ಕೊಯಮತ್ತೂರು, ಹಂಪಿ, ಇಲ್ಲೆಲ್ಲ ಆಯ್ತು. ಅದ್ರ ಜೊತೆಗೆ ದೆಹಲಿ, ಚಂಡೀಗಢ, ನನ್ನನ್ನು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಅವರು ಎಲ್ಲಿ ಅವ್ರ ತಂಡ ಪ್ರವಾಸಕ್ಕೆ ಹೋಗ್ತಾ ಇತ್ತು ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗೋರು. ಸೊ ಅಷ್ಟರ ಮಟ್ಟಿಗೆ ಆ ನಾಟಕ ಯಶಸ್ವಿ ಆಯಿತು. ಆ ಕಾಲಕ್ಕೆ ಸುಮಾರು 80,000 ರೂಪಾಯಿ ಬಂಡವಾಳಗಳನ್ನ CGK ಅದರಲ್ಲಿ ತೊಡಗಿಸಿ ಅದ್ದೂರಿಯಾಗಿ ಆ ನಾಟಕವನ್ನ ಮಾಡಿದ್ರು. ಇದು ನನಗೆ ಬಹಳ ದೊಡ್ಡ ಸಂತೋಷ ಸಂಗತಿ. ಮತ್ತು ಆ ನಾಟಕ ಅದು ಪುಸ್ತಕ ರೂಪದಲ್ಲಿ ಪ್ರಿಂಟ್ ಆಗೋದಕ್ಕೆ ಬಹಳ ಕಷ್ಟಪಟ್ಟು ಅವರೇ ಮಾಡಿಸಿರು. ಅದು ಯಾವಾಗ ಅಕಾಡೆಮಿಗೆ ಕೊಟ್ವಿ, ಅಲ್ಲಿ ಅದಕ್ಕೆ ಸಾಹಿತ್ಯ ಅಕಾಡೆಮಿಗೆ 98ನೇ ಇಸ್ವಿಯಲ್ಲಿ ಅದು ಪಬ್ಲಿಷ್ ಆಯಿತು. ಅವಾಗಲೇ ನನ್ನ ಮೊದಲನೇ ನಾಟಕಕ್ಕೆ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಬಂತು. ಒಂದು ರೀತಿಯಲ್ಲಿ ಬಹಳ ದೊಡ್ಡ ಸಂತೋಷ ಅಥವಾ ಒಂದು ದೊಡ್ಡ ಪ್ರೇರಣೆ ನನಗೆ CGK, ಕೀರಮ್ಮು ಇಂಥವರಿಂದ ಸಿಕ್ಕಿದೆ. ಇದನ್ನ ಯಾವಾಗಲೂ ನೆನಪು ಮಾಡ್ಕೋಬೇಕು. CGK ಮತ್ತು ಕೀರಮ್ ಇಬ್ಬರೂ ಸೇರ್ಕೊಂಡು ಬಹಳ ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನ ನೆನಪು ಮಾಡ್ಕೋಬೇಕು ನಾವು. ಕಾಲಜ್ಞಾನಿ ಕನಕ ನಾಟಕ ಇದೆಯಲ್ಲ, ಅದನ್ನ ಕೀರಮ್ ಬರೆಯೋಕೆ ಸಾಧ್ಯವೇ ಇಲ್ಲ. ಬಹುಶಃ ಇವರು ಪದ್ಯದೊಳಗೆ ಕೊನೆಯೊಳಗಡೆ ವಿಮರ್ಶೆ ಬರೆದಿದ್ದು ಸಾಕಯ್ಯ, DR ನಾಗರಾಜ್ ನಾಟಕ ಬರಿ ಅಂತ ಹೇಳಿದ್ದು DR ನಾಗರಾಜ್ಗೆ ಅಂತ ಅನ್ಕೊಂಡಿಲ್ಲ ನಾನು, ಕೀರಮ್ಗೆ ಹೇಳಿರ್ತಾರೆ. ಯಾಕೆಂದ್ರೆ ನಾವೆಲ್ಲ ಜೊತೆಲೇ ಯಾವಾಗಲೂ ಕೀರಮ್ ಜೊತೆಲಿ ಇರ್ತಾ ಇದ್ದು. ಅಲ್ಲಿ ಕೀರಮ್ನ ಕೂರಿಸಿ ನಾಟಕ ಬರೆಸೋರು. ಕೀರಮ್ ಕಾಲಜ್ಞಾನಿ ಕನಕ ನಾಟಕದ ಇದನ್ನು ಹೇಳ್ತಾ ಹೋಗೋರು, ನಾನು ಅದನ್ನ ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ. ಅವಾಗಲೇ ನನಗೆ ಸ್ವಲ್ಪ ನಾಟಕ ಹೇಗೆ ಬರಿಬಹುದು, ಇದು 94, 95ನೇ ಇಸ್ವಿಯ ಸಂದರ್ಭ. ಅವಾಗ ಆ ನಾಟಕವನ್ನ ಮಾಡಿಸಿದ್ರು. ಅದು ಕೂಡ ಬಹಳ ದೊಡ್ಡ ಉತ್ಕೃಷ್ಟ ನಾಟಕವಾಯಿತು. ಆ ನಾಟಕದಲ್ಲಿ ಎಂತೆಂಥ ಮೌಲ್ಯಗಳಿದಾವೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದೊಂದು ಯುದ್ಧ ವಿರೋಧಿ ನಾಟಕ. ಯುದ್ಧದ ಬಗೆಗೆ ಕೀರಮ್ ಬರೆದಂಥ ಆ ಸಾಲುಗಳು, ಅದನ್ನ CGK ರಂಗದ ಮೇಲೆ ತಂದ ಕ್ರಮ ಇದೆಯಲ್ಲ, ಅದು ಆಶ್ಚರ್ಯಕರವಾಗಿತ್ತು ಮತ್ತು ಕುತೂಹಲಕರವಾಗಿತ್ತು. ಯುದ್ಧ ಅಂದ್ರೆ ಮಾನವ ಲೋಕದ ಮಾಯದ ಗಾಯ ಅಂತೇಳಿ ಕನಕನ ಬಾಯಲ್ಲಿ ಡೈಲಾಗು ಕೀರಮ್ ಬರೀತಾರೆ. ಅಷ್ಟರ ಮಟ್ಟಿಗೆ ಆ ನಾಟಕವನ್ನು ಅವ್ರು ತಂದ್ರು. ಮತ್ತು ಕೊನೆಯ ದೃಶ್ಯವನ್ನ CGK ಸಂಯೋಜನೆ ಮಾಡ್ತಾ ಇದ್ದಿದ್ದಲ್ಲ, ಅದವರು ಆ ಕೊನೆಯ ದೃಶ್ಯವನ್ನ ಯಾವಾಗಲೂ ಪೆಂಡಿಂಗ್ ಇಟ್ಬಿಡೋರು. ಸಾಯಂಕಾಲ ಶೋ ಇದೆ ಅಂತಂದ್ರೆ ಈಗ ಆ ದೃಶ್ಯವನ್ನ ಸಂಯೋಜನೆ ಹೆಂಗ್ ಮಾಡೋದು, ಕಾಲಜ್ಞಾನಿ ಕನಕದ ಕೊನೆಯ ದೃಶ್ಯವನ್ನ ಅಂದ್ರೆ ಕೀರಮ್ನು ಕೂರಿಸ್ಕೊಂಡಿದ್ರು, ಕೃಷ್ಣ ಬಯಲಾಗಬೇಕು ಅಂತ ಹೇಳಿ. ಯಾವುದು ಕನಕನ ಕಿಂಡಿ ಇದೆಯಲ್ಲ ಅದಲ್ಲ, ಕೃಷ್ಣ ಬಯಲಿಗೆ ಬರಬೇಕು ಅಂತ ಹೇಳಿ ಆ ಥರದ ಒಂದು ದೃಶ್ಯವನ್ನ ಸಂಯೋಜನೆ ಮಾಡಿ ಕ್ಲೈಮ್ಯಾಕ್ಸ್ ದೃಶ್ಯವನ್ನ CGK ಕಟ್ಟಿಕೊಟ್ಟಿದ್ರು. ಇದು ಬಹಳ ವಿಶೇಷವಾದ್ದು ಅಂತ ನನಗನ್ಸುತ್ತೆ. CGK ಡೈರೆಕ್ಟ್ ಮಾಡಬೇಕಾದ್ರೆ, ಒಂದು ನಾಟಕವನ್ನ ಬ್ಲ್ಯಾಕ್ ಮಾಡಬೇಕಾದ್ರೆ, ಅದು ನಮಗೆ ವಿಶೇಷವಾಗಿ ಅವಾಗಲೇ ಕಾಣಿಸ್ತಾ ಇರೋದು. ಅವರು ಕಾಲು ಒಂದು ಸ್ವಲ್ಪ ಇದಾಗಿತ್ತು ಗೊತ್ತು ನಮಗೆಲ್ಲ. ಆ ಥರದ ಒಂದು ಅಸಮಕಾಲೀನೊಳಗೂ ನಾವು ಅವ್ರನ್ನ ಅಸಮಕಾಲೀನ ಅಂತ ಕರಿತಾ ಇತ್ತು. ಅಂಥ ಸಂದರ್ಭದಲ್ಲಿ ಕೂಡ ಅವರು ಓಡಾಡ್ಕೊಂಡು ಎಷ್ಟು ಆಕ್ಟಿವ್ ಆಗಿ ನಿರ್ದೇಶಕರು ಆಗಿ ತಮ್ಮ ಕಲಾವಿದರನ್ನ ಅವರು ನಿರ್ದೇಶಿಸ್ತಿದ್ರು ಅಂದ್ರೆ ಅದು ಬಹಳ ವಿಶೇಷವಾದಂಥ ಕೆಲಸವನ್ನ ಮಾಡೋರು. CGK ಇರಲಿ, CGKದ ಇನ್ನೊಂದು ಬಹಳ ದೊಡ್ಡ ಕಾನ್ಸೆಪ್ಟ್ ಅಂದ್ರೆ ಇವರು ಮಾತಾಡಬೇಕಾಗಿತ್ತು. ಯಾವುದು ಇವತ್ತು ಬೀದಿ ರಂಗಭೂಮಿ ಬಗ್ಗೆ ಏನೋ ಸಬ್ಜೆಕ್ಟು ಇಲ್ಲಿದೆ, ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು. ಬೀದಿ ರಂಗದ ಕಲ್ಪನೆಯನ್ನ AS ಮೂರ್ತಿ ಅವರೆಲ್ಲೋ ಅವ್ರು ಸುಮಾರು 77ನೇ ಇಸ್ವಿಯಲ್ಲೇ ತರ್ತಾರೆ. ಅವರು ವಿಜಯಂನವ್ರದ್ದು ಬಂದರೋ ಅಂತ ಒಂದು ನಾಟಕ, ಅದು ನಾವೆಲ್ಲ ವಿದ್ಯಾರ್ಥಿಗಳವಾಗ ತುಮಕೂರಿನಲ್ಲಿ ಮಾಡಿಸಿದ್ವಿ ನಾವು. ಆ ಥರ ಬೀದಿ ರಂಗಕಲ್ಪನೆ ಬೆಳೆದಾಗ ಅದನ್ನು ಗಟ್ಟಿಯಾಗಿ ಅದಕ್ಕೊಂದು ಸಾಂಸ್ಕೃತಿಕವಾದ ಆಯಾಮವನ್ನು ತಂದುಕೊಟ್ಟಿದ್ದು CGK. ಬೆಲ್ಚಿ ನಾಟಕದ ಮೂಲಕ ಅವ್ರು ಮಾಡಿದ ಕೆಲಸ ಇದೆಯಲ್ಲ, ಅದು ಎಷ್ಟು ಅಟ್ರಾಕ್ಟಿವ್ ಮತ್ತು ಇಡೀ ಕರ್ನಾಟಕದಲ್ಲಿ ಅವರು ತಿರುಗಾಟವನ್ನು ಮಾಡಿಸಿದ್ರು. ಅದನ್ನ ಅಷ್ಟೇ ಅಲ್ಲ, ಅವರು ಇನ್ನೊಂದು ಇಲ್ಲಿ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಇವತ್ತು ಕ್ಯಾಂಟೀನ್ ಇದೆಯಲ್ಲ, ಅಲ್ಲೊಂದು ರಂಗಮಂದಿರವನ್ನ ನಿರ್ಮಾಣ ಮಾಡಿ 150 ದಿನಗಳ ಕಾಲ ಗ್ರಾಮೀಣ ರಂಗೋತ್ಸವವನ್ನು ಮಾಡಿದ್ದು. ನಮ್ಮ ನಟರಾಜ್ ಉಳಿಯಾರು ಅವರೆಲ್ಲ ನಾಟಕ ಬರೋದ್ರಲ್ಲಿ. ಕುಮ್ಮಿದು ಕತ್ತಲನ್ನು ತ್ರಿಶೂಲ ಹಿಡಿದ ಕತೆ ಇದೆಯಲ್ಲ, ದೇವರ ಹೆಣ, ಈ ಥರದ್ದೆಲ್ಲ ಅನೇಕ ಜನ ಹೊಸ ನಾಟಕರು ಬಂದರು.
ಅವರು ಗಾಂಧಿ ಭವನದ ನಿರ್ದೇಶಕರಾಗಿದ್ದಾಗಲೂ ಅವ್ರ ಕಲ್ಪನೆ ಒಳಗೆ ಹೆಂಗೆ ಅಂತ ನೋಡಿ, ಇದು ಬಹಳ ಇಂಪಾರ್ಟೆಂಟು. ಅಂಬೇಡ್ಕರ್ ಮತ್ತು ಗಾಂಧಿ ಪರಸ್ಪರ ವಿರೋಧಿಗಳಲ್ಲ, ಅವರಿಬ್ಬರನ್ನು ಜೋಡಿಸ್ಬೇಕಾಗಿದೆ. ಅವರು ಎರಡೂ ತತ್ವ, ಅವರು ಯಾವುದೋ ಕಾಲದಲ್ಲಿ ಏನೋ ಚರ್ಚೆ ಆಗಿರಬಹುದು, ಅವರಿಬ್ರು ಪಕ್ಕ ಪಕ್ಕ ಕೂತ್ಕೊಂಡು ಮಾತಾಡೋ ಹಾಗೆ ಕಲಾವಿದರಿಂದ ಪೇಂಟಿಂಗ್ ಮಾಡಿಸಿ ಅವರಿಬ್ರು ಯಾವಾಗಲೂ ಜೊತೆಯಾಗಿರ್ಬೇಕು. ಅವ್ರ ಜೊತೆಯಾಗಿದ್ರೆ ಮಾತ್ರ ಈ ದೇಶ ಉಳಿಯೋದು. ಅಂಬೇಡ್ಕರ್ನ ವಿರೋಧಿಸ್ತಾ ಮೇಲ್ಜಾತಿಯವರು, ಗಾಂಧಿಯನ್ನ ವಿರೋಧಿಸ್ತಾ ದಲಿತರು, ಹೀಗೆ ಪರಸ್ಪರ ಇವರೇ ವೈರ ಸಾಧಿಸ್ತಾ ಇದ್ರೆ ಇನ್ಯಾವುದೋ ಒಂದು ಪುರೋಹಿತಶಾಹಿ ವರ್ಗಕ್ಕೆ ಅದು ತುಂಬಾ ಅನುಕೂಲಕರ ಆಗುತ್ತೆ ಅನ್ನುವ ಕಾನ್ಸೆಪ್ಟ್ CGKಗೆ ಆಗ್ಲೇನೆ ಅರ್ಥ ಆಗಿತ್ತು. ಪರಸ್ಪರ ಮುಖಾಮುಖಿಗೊಳಿಸುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಹನುಮಂತಯ್ಯನ ಕೈಲಿ ಅಂಬೇಡ್ಕರ್ ನಾಟಕ ಬರೆಸ್ದಾಗ್ಲೂ ಕೂಡ ಈ ಕಾನ್ಸೆಪ್ಟ್ ಅನ್ನ ನಾಟಕದೊಳಗಡೆ ಅವರು ತರ್ತಾರೆ. ಅಷ್ಟೇ ಅಲ್ಲ, ಅವ್ರಿಗೆ ಇನ್ನೊಂದೇನು ಅಂತಂದ್ರೆ ತುಂಬಾ ಜನರನ್ನ ನಾಟಕಕಾರನ ಬೆಳೆಸ್ಬೇಕು ಅನ್ನೋ ಒಂದು ಯಂಗ್ಸ್ಟರ್ಸ್ನ ನಾಟಕ ಬರೆಯೋ ಕೆಲಸದಲ್ಲಿ ತೊಡಗಿಸ್ಬೇಕು ಅಂತ ಹೇಳಿ ಅಲ್ಲೇ ಗಾಂಧಿ ಭವನದಲ್ಲಿ ಕೀರಂ ಡೈರೆಕ್ಟ್ ಮಾಡಿದ್ರು ಆ ಶಿಬಿರವನ್ನ, ನಾಟಕದ ಶಿಬಿರ. ಅದರೊಳಗಡೆ ಪಂಪನ ಕೃತಿಗಳನ್ನ ಇಟ್ಕೊಂಡು ಒಂದು ಶಿಬಿರವನ್ನ ಮಾಡಿ ಎಲ್ಲರೂ ನಾಟಕ ಬರೆಯೋರಂತ. ಅವಲೇ ಪುಷ್ಪ ನಾಟಕ ಬರೆದಿದ್ದು, ಆಮೇಲೆ ರಾಜಪ್ಪ ದಳವಾಯಿ, ಸಿದ್ದರಾಮಯ್ಯ, KY ನಾರಾಯಣ ಸ್ವಾಮಿ, ಪ್ರೊಫೆಸರ್ ಶಿವರಾಮಯ್ಯ, ಮಮತಾ ಸಾಗರು, ಪ್ರತಿಭಾನಂದ ಕುಮಾರು, HN ಆರತಿ, ನಾವೆಲ್ಲರೂ ಕೂಡ ನಾಟಕಗಳನ್ನ ಬರೆದುಕೊಟ್ಟು ಅದನ್ನೆಲ್ಲ ಸೇರಿಸಿ ಅವರು ಒಂದು ಪುಸ್ತಕವಾಗಿ ಪ್ರಕಟ ಮಾಡಿದ್ರು. ಸಂಸ್ಕೃತಿ ಇಲಾಖೆ ಅದನ್ನ ಪಬ್ಲಿಷ್ ಮಾಡಿತು. ಸೊ ಹೀಗೆ ಈ ನಾಟಕ ಅನ್ನುವ ಒಂದು ಬಹಳ ದೊಡ್ಡ ಸಾಮರ್ಥ್ಯ ಇದೆಯಲ್ಲ, ಶಕ್ತಿ ಇದೆಯಲ್ಲ, ಇದು ಮತ್ತೆ ಮತ್ತೆ ರೀಕ್ರಿಯೇಟ್ ಆಗೋದಕ್ಕೆ ಏನ್ ಮಾಡಬೇಕು ಅನ್ನೋಂಥ ಯೋಚನೆಯನ್ನ CGK ಸದಾ ಮಾಡ್ತಾ ಇದ್ರು. ಹಾಗಾಗಿ ಕನ್ನಡದ ರಂಗಭೂಮಿಯ ಈ ಪರಿಸರ ಅಥವಾ ಈ ಕಲಾಕ್ಷೇತ್ರದ ಪರಿಸರ ಏನಾದ್ರೂ ಇವತ್ತು ಅಚ್ಚುಕಟ್ಟಾಗಿದೆ. ತುಂಬ ಹೊರಗಿನಿಂದ ಬಂದವ್ರನ್ನ ಎಷ್ಟು ಅವರು ಆಧರಿಸ್ತಾ ಇದ್ರು. ಒಬ್ಬ ನಮ್ಮ ಕೃಷ್ಣ ರಾಯಚೂರು ಇಲ್ಲಿದ್ದಾರೆ, ಅವ್ರು ಎಲ್ಲಿಂದ ನಾವು ರಾಯಚೂರಿಂದ ಬಂದಾಗ ಕೃಷ್ಣನಿಗೆ ಸರಿಯಾದಂಥ ದಿಕ್ಕು ತೋರಿಸಿದ್ದು CGK. ಇವತ್ತಿಗೂ ಕೃಷ್ಣನಿಗೆ ಆ ನೆನಪುಗಳು ಇದಾವೆ. ನಾನು ನಮ್ಮ ರವಿ ಅಂತ ಒಬ್ಬ ಹುಡುಗ ಒಂದು ನಾಟಕದೊಳಗಡೆ ಅವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವನು ಒಬ್ಬ ಒಳ್ಳೆ ಕಲಾವಿದ ಆದ. ಆಮೇಲೆ ವೇಣು ತರದ ಹುಡುಗರು, ಇವರೆಲ್ಲರನ್ನು ಕೂಡ ರಂಗಭೂಮಿ ಒಳಗಡೆ ಬೆಳೆಸಿದ್ದು CGK. ಯಾರ ಜೋಬಲ್ ಬೇಕಾ, ಇವನ್ ಜೋಬಲ್ ದುಡ್ಡಿದೆ ಅಂತಂದ್ರೆ ಅವ್ರ ಜೋಬಲ್ ಕೈ ಹಾಕಿ ಎತ್ತಿ ಇಲ್ಲದಲ್ಲೇ ಇರೋವನಿಗೆ ಕೊಡ್ತಾ ಇದ್ದಿತ್ತಲ್ಲ, ಅದೊಂದು ಮಹಾನ್ ಒಂದು ತಾತ್ವಿಕತೆ ಅಂತ. ನನಗೆ ಯಾರ ಹತ್ರ ಹಣ ಉಳ್ಳವರಿದ್ದಾರೋ ಅವರಿಂದ ತೆಗೆದು ಇಲ್ಲದವರಿಗೆ ಕೊಡಬೇಕು ಅನ್ನೋಂಥ ಒಂದು ಕಲ್ಪನೆ ಇದೆಯಲ್ಲ CGK ನಮಗೆಲ್ಲ ಕಲಿಸಿದ್ದು, ಅದು ಬಹಳ ದೊಡ್ಡದು ಅಂತ ಅನ್ಸುತ್ತೆ. CGK ಅಂತವ್ರ ಬಗೆಗೆ ಸದಾ ನಾವು ನೆನಪು ಮಾಡ್ಕೋಬೇಕು. CGK ಕಟ್ಟಿದ ಈ ಬಹಳ ಮುಖ್ಯವಾದಂಥ ವೇದಿಕೆಗಳಲ್ಲಿ ನಡೀತಾ ಇದ್ದಂಥ ನಾಟಕಗಳು ಒಂದು ಕಡೆ ಆದರೆ, ಬೀದಿ ರಂಗಭೂಮಿಯು ಕೂಡ ಅಷ್ಟೇ ಮುಖ್ಯವಾದ್ದು. ಇವೆರಡನ್ನೂ ಸಂಯೋಜಿಸಿ ಕನ್ನಡಕ್ಕೆ ಒಂದು ರಂಗಭೂಮಿಗೆ ಶಕ್ತಿ ಕೊಟ್ಟ CGK ಅವ್ರನ್ನ ಸದಾ ನೆನಪು ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.